ತುಂಬಾನೇ ಟೇಸ್ಟಿಯಾಗಿರುವ ಬದನೆಕಾಯಿ ಎಣ್ಗಾಯಿ ರೆಡಿಯಾಗಿದೆ. ಇದು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಅಡ್ಗೆ. ಚಪಾತಿ, ರೊಟ್ಟಿ, ಅನ್ನ, ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿ ಎಣ್ಗಾಯಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಾವು ಆದಷ್ಟು ಚಿಕ್ಕ ಸೈಜ್ ನ ಬದನೆಕಾಯಿನೇ ತಗೋಬೇಕು. ಇದನ್ನ ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡ್ಕೊಂಡು ತಗೊಂಡಿದ್ದೀನಿ. ನಂತರ ಇದನ್ನ ಈ ತರ 4 ಭಾಗ ಕಟ್ ಮಾಡ್ಕೋಬೇಕು. ಇದು ಫುಲ್ ಕಟ್ ಆಗಬಾರ್ದು. ನಂತರ ಇದ್ರೊಳಗೆ ನಮಗೆ ಮಸಾಲಾ ಸ್ಟಫ್ ಮಾಡೋದಿಕ್ಕಿದೆ. ಇದನ್ನ ನಾನು ನೀರಲ್ಲಿ ಹಾಕಿಟ್ಟಿದ್ದೀನಿ. ಮಸಾಲಾ ಪುಡಿ ಮಾಡೋದಿಕ್ಕೆ ಒಂದು 7 ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜ, 1 ಕಪ್ ಅಷ್ಟು ತೆಂಗಿನ ತುರಿ ಅಥವಾ ಕೊಬ್ಬರಿ ತುರಿ ತಗೋಬಹುದು, 1 ಸ್ಪೂನ್ ಅಷ್ಟು ಎಳ್ಳು ತಗೊಂಡಿದ್ದೀನಿ. ನಾನಿಲ್ಲಿ ಮೊದಲನೇದಾಗಿ ಕಡಲೆಕಾಯಿ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಗ್ಯಾಸ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನಂತರ 1 ಸ್ಪೂನ್ ಅಷ್ಟು ಬಿಳಿ ಎಳ್ಳುನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ತೆಂಗಿನ ತುರಿನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಕಡಲೆಕಾಯಿ ಬೀಜದ ಸಿಪ್ಪೆ ತೆಗೆದಿಟ್ಕೊಂಡೆ. ಇದನ್ನೆಲ್ಲ ಇವಾಗ ತಣ್ಣಗಾಗೋದಕ್ಕೆ ಇಡ್ತೀನಿ. ಮತ್ತೆ ಇವಾಗ ಅದೇ ಪ್ಯಾನ್ ಅಲ್ಲಿ 1 ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಕಟ್ ಮಾಡಿರೋ 1.5 ಈರುಳ್ಳಿ ಹಾಗೂ ಒಂದು 7 ಎಸಳಷ್ಟು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಈಗ ಇದಕ್ಕೆ 1 ಕಡ್ಡಿಯಷ್ಟು ಕರಿಬೇವಿನ ಎಲೆನ ಹಾಕೊಂಡಿದ್ದೀನಿ. ಹಾಗೆ 2 ಟೊಮ್ಯಾಟೊ ಹಾಗೆ 1 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಟೊಮ್ಯಾಟೊ ಬೇಯೋ ಅಷ್ಟೊತ್ತಿಗೆ ನಾವು ಅವಾಗಲೇ ಫ್ರೈ ಮಾಡ್ಕೊಂಡಿಟ್ಟಿರೋ ಎಳ್ಳು ಹಾಗೂ ಕಡಲೆ ಬೀಜನ ಮಿಕ್ಸಿಗೆ ಹಾಕಿ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಳ್ತೀನಿ. ಇದು ತುಂಬಾ ನೈಸ್ ಪೌಡರ್ ಆದ್ರೆ ಚೆನ್ನಾಗಿರಲ್ಲ. ನೋಡಿದ್ದು ಇಷ್ಟು ಪುಡಿ ಆದ್ರೆ ಸಾಕು. ನಂತರ ಅವಾಗಲೇ ಫ್ರೈ ಮಾಡಿರೋ ತೆಂಗಿನ ತುರಿನ ಮಿಕ್ಸಿಗೆ ಹಾಕಿ ಸ್ವಲ್ಪ ಪುಡಿ ಮಾಡ್ತೀನಿ. ನೋಡಿ, ಇದು ರೆಡಿ ಆಯ್ತು. ಇದಕ್ಕೆ ನೀರೇನು ಹಾಕೋದಿಕ್ಕಿಲ್ಲ. ಈಗ ನಾವು ಟೊಮ್ಯಾಟೊ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನು ತಣ್ಣಗಾಯ್ತು. ಇವಾಗ ಇದನ್ನ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಚಿಕ್ಕ ಪೀಸ್ ಅಷ್ಟು ಹುಣಸೆ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ 1.5 ಚಮಚದಷ್ಟು ಗರಂ ಮಸಾಲಾ ಪೌಡರ್, 1 ಸ್ಪೂನ್ ಅಷ್ಟು ಬೆಲ್ಲ, ಹಾಗೆ 1.5 ಸ್ಪೂನ್ ಅಷ್ಟು ಧನಿಯಾ ಪೌಡರ್, 2 ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಹಾಕೊಳ್ತಾ ಇದ್ದೀನಿ. ನೀವು ಖಾರ ಬೇಕಿದ್ರೆ ಜಾಸ್ತಿ ಆ್ಯಡ್ ಮಾಡ್ಕೋಬಹುದು. ಇದನ್ನೆಲ್ಲ ನಾನು ನೀರು ಹಾಕದೆ ಗ್ರೈಂಡ್ ಮಾಡ್ಕೊಳ್ತೀನಿ. ಇದು ನೈಸ್ ಆಗಿ ಪೇಸ್ಟ್ ರೆಡಿ ಆಯಿತು. ಆವಾಗಲೇ ಪೌಡರ್ ಮಾಡಿಟ್ಟಿರೋ ಕಡಲೆ ಪುಡಿ ಹಾಗೆ ತೆಂಗಿನ ತುರಿಗೆ ಇದರಲ್ಲಿ ಸ್ವಲ್ಪ ಮಿಶ್ರಣನ ಹಾಕೊಳ್ತಿದ್ದೀನಿ. ಹಾಗೆ ಅರಿಶಿನ ಪುಡಿ ಮತ್ತೆ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಇಲ್ಲೊಂದು ಅರ್ಧ ಕೆಜಿ ಅಷ್ಟು ಬದನೆಕಾಯಿ ತಗೊಂಡಿದ್ದೀನಿ. ಈ ಮಿಶ್ರಣನ ಕಟ್ ಮಾಡಿರೋ ಬದನೆಕಾಯಿಗೆ ಸ್ಟಫ್ ಮಾಡ್ತಿದ್ದೀನಿ. ಎಲ್ಲ ಬದನೆಕಾಯಿಗೂ ಇದೇ ತರ ನಾನು ಫಿಲ್ ಮಾಡ್ಕೊಳ್ತೀನಿ. ಬದನೆಕಾಯಿ ಎಣ್ಗಾಯಿನ ತುಂಬಾ ರೀತಿಲಿ ಮಾಡ್ತಾರೆ. ಇಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಕುಕ್ಕರ್ ನಲ್ಲಿ ಮಾಡೋದ್ರಿಂದ ಇನ್ನೂ ಬೇಗನೆ ಆಗುತ್ತೆ. ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಇದು ಒಳ್ಳೆ ಕಾಂಬಿನೇಷನ್. ನೋಡಿ, ಇಲ್ಲಿ ಇದು ರೆಡಿ ಆಯ್ತು. ಇದನ್ನು ಬೇಯೋದಿಕ್ಕೆ ಇಡೋಣ. ನಾನು ಇಲ್ಲಿ ಕುಕ್ಕರ್ಗೆ ಒಂದು 4 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಇದಕ್ಕೆ 1 ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಚಟ್ಪಟ ಅಂದಮೇಲೆ ಇದಕ್ಕೆ ನಾನು ಸ್ಟಫ್ ಮಾಡಿರೋ ಬದನೆಕಾಯಿನ ಹಾಕೊಳ್ತಾ ಇದ್ದೀನಿ. ಎಲ್ಲ ಬದನೆಕಾಯಿ ಹಾಕೊಂಡೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ 1 ನಿಮಿಷ. ನಂತರ ನಾವು ಅವಾಗಲೇ ಪುಡಿ ಮಾಡಿರೋ ಮಸಾಲೆ ಮಿಕ್ಕಿರುತ್ತಲ್ವಾ, ಇದನ್ನ ಇವಾಗ ಹಾಕೊಳ್ತೀನಿ. ಮತ್ತೆ ಅವಾಗಲೇ ಮಾಡಿರೋ ಪೇಸ್ಟ್ ಮಿಕ್ಕಿರುತ್ತಲ್ವಾ, ಅದನ್ನ ಇವಾಗ ಹಾಕೋಬೇಕು. ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಳ್ತೀನಿ. ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಏನಾದ್ರೂ ಕಡಿಮೆ ಇತ್ತಂದ್ರೆ ಇವಾಗಲೇ ಹಾಕೋಬೇಕು. ನಾನಿಲ್ಲಿ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನ 1 ವಿಜಿಲ್ ತೆಕ್ಕೊಳ್ತೀನಿ. ಇಲ್ಲಿ 1 ವಿಜಿಲ್ ಆಗಿದೆ. ನಾನು ಕುಕ್ಕರ್ ಓಪನ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ನೀವು ಇದನ್ನ ಮನೆಯಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ. ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದ ಕೆಳಗೆ ಬರ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ. ಹಾಗೆ ನನ್ನ ಎಲ್ಲ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.